ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಗಿಡದ ತುಂಬ ಈ ಥರ ಹೂ ಬರೋಕ್ಕೆ ನಾನು ಒಂದು ಒಳ್ಳೆ ಫರ್ಟಿಲೈಸರ್ ಹೇಳ್ತೀನಿ ನೋಡಿ. ಚಿಕ್ಕ ಚಿಕ್ಕ ಗಿಡದಲ್ಲೂ ಕೂಡ ತುಂಬಾ ಹೂ ಬರುತ್ತೆ. ಇದನ್ನ ಹಾಕೋದ್ರಿಂದ ತಿಂಗಳಿಗೊಂದ್ಸಲಿ ಹಾಕಬೇಕು. ಇದನ್ನು ಈ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡ ತುಂಬೆಲ್ಲ ಮೊಗ್ಗುಗಳು ತುಂಬಿಕೊಂಡಿರ್ತದೆ. ನೋಡಿ ಎಷ್ಟು ಚೆಂದಾಗಿ ಮೊಗ್ಗು ಬಂದಿದೆ. ಈ ಗುಲಾಬಿ ಗಿಡದಲ್ಲಂತೂ ಒಂದು 50 ಮೊಗ್ಗುಗಳು ಬಿಟ್ಟಿದ್ದಾವೆ. ನೋಡಿ ಎಷ್ಟೊಂದು ಮೊಗ್ಗು ಬಿಟ್ಟಿದೆ ಅಂತ. ಈ ಹೂ ಮುಗಿದ ಮೇಲೆ ಈ ಫರ್ಟಿಲೈಸರ್ ಹಾಕಿದ್ರೆ ಸಾಕು, ಮತ್ತೆ ಹೂ ಬರುತ್ತೆ ಚಿಗುರಿ. ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ಇದು ಎಲ್ಲ ಗಿಡಕ್ಕೂ ಹಾಕ್ಬೋದು ಈ ಫರ್ಟಿಲೈಸರು. ಗುಲಾಬಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಇದು ಹಾಕೋದ್ರಿಂದ. ಚಿಕ್ಕ ಗಿಡದಲ್ಲಿ ಎಷ್ಟೊಂದು ದಾಸವಾಳ ಬಿಟ್ಟಿದೆ ನೋಡಿ. ಹೆಲ್ದಿಯಾಗಿ ಕೂಡ ಇರುತ್ತೆ ಗಿಡಗಳು. ಇದಕ್ಕೆ ರೋಗ ಕೂಡ ಬರೋದಿಲ್ಲ. ಈ ಗೊಬ್ಬರ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತವೆ ಹೂಗಳಿಂದ. ಇದರಲ್ಲಿ ನೋಡಿ ಎಲೆನೇ ಇಲ್ಲ, ಆದರೂ ಮೊಗ್ಗುಗಳು ಹೇಗೆ ಬಿಟ್ಕೊಂಡಿದೆ ಅಂತ. ಇದನ್ನು ಹೂ ಮುಗಿದ ಮೇಲೆ ಹಾಕಿದರೆ ಸಾಕು, ಅಷ್ಟೊಂದು ಹೂ ಬರುತ್ತೆ. ನೋಡಿ ಈ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡ ತುಂಬ ಹೂ ಬರುತ್ತೆ. ಇದು ಆರ್ಗಿಜನ್ ಅಂತ ಗಿಡ ಫರ್ಟಿಲೈಸರ್. ಇದು ರೋಸ್ ಫ್ಲವರಿಗೆ ಹಾಕುವಂಥದ್ದು. ಇದು ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರ್ತದೆ. ಇದು ಈ ಗಿಡನ ತಿಂಗಳಿಗೊಂದ್ಸತಿ 15 ದಿವಸಕ್ಕೊಂದ್ಸತಿ ನಾವು ಈ ಗಿಡಕ್ಕೆ ಹಾಕ್ಬೋದು. ನೀರಿಗೆ ಹಾಕ್ಕೊಂಡು ಹಾಕಬೇಕೀಗ. ನೋಡಿ ಈ ಥರ ಇರುತ್ತೆ. ಇದು ಭಾರಿ ಹಾಕೋದಲ್ಲ, ಒಂದಿಷ್ಟು ಹಾಕಿದ್ರೆ ಸಾಕು. ನೋಡಿ ಗಿಡಕ್ಕೆ ಇದನ್ನು ಕದ್ರಿಬಿಟ್ಟು ಎಲ್ಲ ಗಿಡಕ್ಕೂ ಒಂದು ಸ್ವಲ್ಪ ಬುಡಕ್ಕೆ ಹಾಕಿದ್ರೆ ಆಯಿತು. ಗಿಡನ ಕೆದರ್ಕೊಂಡು ಹಾಕಿದ್ರೆ ಗಿಡ ತುಂಬಾ ಹೂ ಕಾಣ್ಬೋದು. ಇದನ್ನು ನಾವು ಹೂ ಮುಗಿದ ಮೇಲೆ ಹಾಕಬೇಕಿದ್ನ. ನೋಡಿ ದಾಸವಾಳ ಇದಕ್ಕೆಲ್ಲ ಹಾಕೋದ್ರಿಂದ ಸೇವಂತಿ ಗಿಡದಲ್ಲಿ ಹೂಗಳೆಲ್ಲ ತುಂಬಿಕೊಂಡಿರುತ್ತೆ. ನರ್ಸರಿಲೆಲ್ಲ ಇದನ್ನೇ ಹಾಕುವಂಥದ್ದು. ನೋಡಿ ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹೂವಾಗಿಬಿಟ್ಟಿದೆ ಅಂತ. ಇದು ದಾಳಿಂಬೆ ಗಿಡ. ದಾಳಿಂಬೆ ಕೂಡ ಹಣ್ಣು ಕೂಡ ಆಗುತ್ತೆ. ಇದು ಹೂವು ಮಾತ್ರ ಅಲ್ಲ, ಹಣ್ಣು ಕೂಡ ಆಗುತ್ತೆ ಈ ಫರ್ಟಿಲೈಸರ್ ಹಾಕೋದ್ರಿಂದ. ಈ ಫರ್ಟಿಲೈಸರ್ ಏನು ಕೆಮಿಕಲ್ ಅಲ್ಲ, ಇದು ನ್ಯಾಚುರಲ್ ಆಗಿ ಹೂ ಬರುತ್ತೆ. ಇದು ರೋಸಿಗೆಲ್ಲ ತುಂಬಾ ಒಳ್ಳೆಯದು. ತುಂಬಾ ಹೂ ಬರುತ್ತೆ ರೋಸಿಗೆಲ್ಲ. ಇದು ನರ್ಸರಿಲೆಲ್ಲ ಸಿಗುತ್ತೆ. ನಾನಿದು ನರ್ಸರಿಯಲ್ಲಿ ತೊಗೊಂಬಂದಿರುವಂಥದ್ದು. ಇದನ್ನು ನೀರಿಗೆ ಕದರಿ ಕೊಡುವಂಥದ್ದು. ಇಲ್ಲಾಂದರೆ ಎಳ್ಳೆಳ್ಳು ಕಾಳನ್ನು ಬುಡಕ್ಕೆ ಹಾಕ್ಬೋದು ನಾವು, ಬುಡ ಬಿಡಿಸಿ. ಸೊ ಈಗ ಹಾಕೋದ್ರಿಂದ ರೋಸು ಹೇಗೆ ಮೊಗ್ಗು ಬಿಟ್ಟಿದೆ ನೋಡಿ. ಬಟರ್ ರೋಸ್ ಇದು ತುಂಬಾ ಆಗಿಬಿಟ್ಟಿದೆ. ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.